ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಆದಂತಹ ಕೋರ್ಸ್ ಇರುವಂಥದ್ದು BSc ಲೆವೆಲಲ್ಲಿ. ಆ್ಯಕ್ಚುಲಿ ಡಿಪ್ಲೊಮಾ ಲೆವೆಲಲ್ಲಿದೆ, ಬಟ್ ನಮ್ಮ ಕರ್ನಾಟಕದಲ್ಲಿ ತುಂಬ ವೆರಿ ರಿಯರ್ ಆಗಿರೋದು ಡಿಪ್ಲೊಮಾದಲ್ಲಿ. ಆದರೆ BSc ಲೆವೆಲಲ್ಲಿ ಅಲರ್ಟ್ ಹೆಲ್ತ್ ಸೈನ್ಸ್ ಒಳಗಡೆ ಬರುವಂಥ ಒಂದು ಕೋರ್ಸ್ ಇದೆ. ಏನಪ್ಪ ಅಂದರೆ ರೆಸ್ಪಿರೇಟರಿ ಕೇರ್ ಟೆಕ್ನಾಲಜಿಸ್ಟ್ ಅಂತಿದೆ, ಅಥವಾ ರೆಸ್ಪಿರೇಟರಿ ಕೇರ್ ಥೆರಪಿಸ್ಟ್ ಅಥವಾ ರೆಸ್ಪಿರೇಟರಿ ಕೇರ್ ಥೆರಪಿ ಅಂತ ಒಂದು ಕೋರ್ಸ್ ಇದೆ ನಮ್ಮ ಕರ್ನಾಟಕದಲ್ಲಿ. ಅಲರ್ಟ್ ಹೆಲ್ತ್ ಸೈನ್ಸ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಂಡರಲ್ಲಿ ಬರುವಂಥದ್ದು. ಈ ಕೋರ್ಸನ್ನು ಪ್ರತಿ ವರ್ಷ ಕೆಇದವರು ಅಲರ್ಟ್ ಹೆಲ್ತ್ ಸೈನ್ಸ್ ಅಂತ ಹೇಳಿ ಅಪ್ಲಿಕೇಶನ್ಗಳನ್ನು ಕರೀತಾರೆ. ನಿಮ್ಮ PCB ರಿಸಲ್ಟ್ಗಳ ಆಧಾರದ ಮೇಲೆ ರ್ಯಾಂಕ್ಗಳನ್ನು ಕೊಟ್ಟು ಆಯ್ಕೆ ಮಾಡ್ಕೊತಾರೆ. ಅಥವಾ ನೋಡಿ, ನಿಮ್ಮ ಇದಕ್ಕೆ KCET ಅಪ್ಲಿಕೇಶನ್ ಕಂಪಲ್ಸರಿ ಹಾಕಿರಬೇಕಾಗುತ್ತೆ. KCET ಅಂಡರಲ್ಲೇ ಬರುತ್ತೆ, ಅದರ ಅಪ್ಲಿಕೇಶನ್ ಮಾತ್ರ ಹಾಕಿರಬೇಕು. ಯಾವುದೇ ಥರದ ಎಂಟ್ರೆನ್ಸ್ ಎಕ್ಸಾಮ್ ಇರೋದಿಲ್ಲ. ಜಸ್ಟ್ ನಿಮ್ಮ ಪರ್ಸೆಂಟೇಜ್ ಏನು PCB ಪರ್ಸೆಂಟೇಜ್ ಆಧಾರದ ಮೇಲೆ ರ್ಯಾಂಕ್ಗಳನ್ನು ಕೊಟ್ಟು ಇಲ್ಲಿ ನಿಮಗೆ ಆಯ್ಕೆ ಮಾಡ್ತಾರೆ ಗೌರ್ಮೆಂಟ್ ಸೀಟ್ಗಳನ್ನು. ಈ ಕೋರ್ಸ್ದು ಕೆಲಸ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಸ್ಯಾಲ್ರಿ ಮತ್ತು ಎಲಿಜಿಬಿಲಿಟಿ ಏನೆಲ್ಲ ಇರಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ. ವಿಡಿಯೋಗೆ ನೋಡೋಕ್ಕಿಂತ ಮೊದಲು ಯಾರೆಲ್ಲ ಅಭ್ಯರ್ಥಿಗಳು ಚಾನಲ್ ಹೊಸಬರಿದ್ದೀರಾ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೋಡಿರಿ, ಈ ರೆಸ್ಪಿರೇಟರಿ ಕೇರ್ ಥೆರಪಿಸ್ಟ್ ಅಥವಾ ರೆಸ್ಪಿರೇಟರಿ ಥೆರಪಿಸ್ಟ್ ಅನ್ನೋದು ಏನಂತಂದರೆ, ಯಾರ ಅಭ್ಯರ್ಥಿಗಳು ಒಂದಷ್ಟು ಪೇಷಂಟ್ಗಳಲ್ಲಿ ಅಸ್ತಮಾ ಇರುತ್ತೆ, ಅಥವಾ ಅವರಿಗೆ ಲಂಗ್ಸ್ ಇನ್ಫೆಕ್ಷನ್ಸು, ನ್ಯೂಮೋನಿಯಾ ಟೈಪು, ಅಥವಾ ಚೆಸ್ಟ್ ಟ್ರೋಮಾ ಥರ, ಅಂದರೆ ಸರಿಯಾಗಿ ಅವರಿಗೆ ಬ್ರೀತ್ ಮಾಡಲಿಕ್ಕೆ ಬರುತ್ತಿರೋಂಗಿಲ್ಲ. ಉದಾಹರಣೆಗೆ ಈಗ ಬಾಯ್ ಬರ್ತಿಂದ ಬ್ರೀತಿಂಗ್ ಪ್ರಾಬ್ಲಮ್ ಇರುತ್ತೆ, ಮತ್ತು ಅವರುಗಳಿಗೆ ಸರಿಯಾಗಿ ಬ್ರೀತ್ ಮಾಡಲಿಕ್ಕೆ ಬರೋದಿಲ್ಲ. ICUದಲ್ಲಿ ಇರ್ತಾರೆ, ಒಂದಷ್ಟು ಕ್ರಿಟಿಕಲ್ ಪೇಷಂಟ್ಗಳು ಇರ್ತಾರೆ, ಅವ್ರಿಗೆ ಸರಿಯಾಗಿ ಬ್ರೀತಿಂಗ್ ಮಾಡಲಿಕ್ಕೆ ಬರೋಂಗಿಲ್ಲ. ಸೊ ಆವಾಗ ನಮಗೆ ಟೆಕ್ನಿಷಿಯನ್ ಬೇಕಾಗುತ್ತೆ. ಅಂದರೆ ಅವರುಗಳಿಗೆ ಪ್ರಾಪರ್ ಆದಂತಹ ಬ್ರೀತ್ ಆಕ್ಸಿಜನ್ಗಳನ್ನು ಬ್ಲಡ್ಡಲ್ಲಿ ಸೇರಿಸಲಿಕ್ಕೆ, ಕಾರ್ಬನ್ ಡೈಆಕ್ಸೈಡನ್ನು ರಿಮೂವ್ ಮಾಡಲಿಕ್ಕೆ, ಸೊ ಒಂದಷ್ಟು ಮಷಿನ್ಗಳನ್ನು ನಾವು ಯೂಸ್ ಮಾಡ್ಕೊತೀವಿ. ಆ ಮಷಿನನ್ನು ಹ್ಯಾಂಡಲ್ ಮಾಡಲಿಕ್ಕೆ ನಮಗೆ ಟೆಕ್ನಿಷಿಯನ್ ಬೇಕು. ಅವರೇನಪ್ಪ ಅಂದರೆ ರೆಸ್ಪಿರೇಟರಿ ಥೆರಪಿಸ್ಟ್ ಅಂತ ಕರಿತೀವಿ. ಸೊ ಈ ಒಂದು ರೆಸ್ಪಿರೇಟರಿ ಥೆರಪಿಸ್ಟ್ಗಳು ಏನಪ್ಪ ಅಂದರೆ ICUದಲ್ಲಿ ಇರ್ತಾರೆ, ಆಮೇಲೆ NICUಗಳಲ್ಲಿ ಇರ್ತಾರೆ, MICUಗಳಲ್ಲಿ ಅಂದರೆ ಮೆಟರ್ನಿಟಿ, ಚಿಕ್ಕ ಮಕ್ಕಳ ಇಂಟೆನ್ಸಿವ್ ಕೇರ್ ಯೂನಿಟ್ ಅಂತ ಇರ್ತವೆ, ಅಥವಾ ನಿಯೋನೆಟಲ್ ಇಂಟೆನ್ಸಿವ್ ಕೇರ್ ಯೂನಿಟ್ಸ್ ಅಂತ ಇರ್ತವೆ. ಆ ಹಂತಗಳಲ್ಲಿ ಈ ಒಂದು ಥೆರಪಿಸ್ಟ್ಗಳು ನಮಗೆ ನೋಡಲಿಕ್ಕೆ ಸಿಗ್ತಾರೆ, ಮತ್ತು ಅಲ್ಲಿ ಟೆಕ್ನಿಷಿಯನ್ಗಳಾಗಿ ಕೆಲಸ ಮಾಡ್ಬೋದು. ಸೊ ಈ ರೆಸ್ಪಿರೇಟರಿ ಕೇರ್ ಟೆಕ್ನಿಷಿಯನ್ಸ್ಗಳು ಏನು ಮಾಡ್ತಾರೆ ಅಂತಂದರೆ, ಒಂದು ಬ್ರೀತಿಗೆ ಪ್ರಾಬ್ಲಮ್ ಇರುವಂಥ, ಅಂದರೆ ನಮಗೆ ಉಸಿರಾಟಕ್ಕೆ ತೊಂದರೆ ಇರುವಂತಹವುಗಳನ್ನು ಪತ್ತೆಸ್ತಾರೆ, ಅವುಗಳನ್ನು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಪೇಷಂಟ್ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡ್ತಾರೆ, ಅದನ್ನು ಮಾನಿಟರ್ ಮಾಡ್ತಾರೆ, ಎಷ್ಟು ಇವ್ರದ್ದು ರೆಸ್ಪಿರೇಟರಿ ಪ್ರಾಬ್ಲಮ್ ಆಗ್ತಾಯಿದೆ, ಮತ್ತು ಅದರಲ್ಲಿ ಆ ಲಂಗ್ಸ್ಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ, ಆಮೇಲೆ ಬ್ಲಡ್ ಒಳಗಡೆ ಯಾವ ರೀತಿಯಾದಂತಹ ಎಷ್ಟು ಲೆವೆಲಲ್ಲಿ ಬ್ಲಡ್ ಗ್ಯಾಸ್ಗಳು ಇದ್ದಾವೆ ಅನ್ನೋದನ್ನು ಕೂಡ ಇಲ್ಲಿ ಮಾನಿಟರ್ ಮಾಡಲಿಕ್ಕೆ ರೆಸ್ಪಿರೇಟರಿ ಟೆಕ್ನಿಷಿಯನ್ಸ್ಗಳು ತುಂಬ ಸಹಾಯಕಾರಿಯಾಗಿದ್ದಾರೆ. ಈ ಒಂದು ರೆಸ್ಪಿರೇಟರಿ ಕೇರ್ ಟೆಕ್ನಿಷಿಯನ್ಸ್ಗಳನ್ನು ನೀವು ಮಾಡಬೇಕಂತಂದರೆ ಕರ್ನಾಟಕದಲ್ಲಿ ನೀವು PCB ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಓದಿರಬೇಕು, ಮಿನಿಮಮ್ 45% ಪಾಸ್ ಆಗಿರಬೇಕು. PUC ಸೈನ್ಸ್ ಆದವ್ರಿಗೆ ಬರುತ್ತೆ. ಇದು ಕರ್ನಾಟಕದಲ್ಲಿ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಅಫಿಲಿಯೇಟೆಡ್ ಆಗಿರುವಂಥ ಕಾಲೇಜ್ಗಳಲ್ಲಿ ನೀವು ಅಡ್ಮಿಷನ್ ತೊಗೋಬೇಕು. ಇದರ ಡ್ಯೂರೇಷನ್ ಎಷ್ಟಿರುತ್ತೆ ಅಂತಂದರೆ 4 ವರ್ಷ ಇರುತ್ತೆ. ಅಂದರೆ ಇದನ್ನು ಓದಬೇಕಂದ್ರೆ ನೀವು 4 ವರ್ಷ ಓದಬೇಕಾಗುತ್ತೆ. ಸೊ ಈ ಒಂದು 4 ವರ್ಷ ಕೋರ್ಸ್ ಒಳಗಡೆ ನೀವು 1 ವರ್ಷ ಇಂಟರ್ನ್ಶಿಪ್ಪನ್ನು ಮಾಡ್ತೀರಾ, ಮತ್ತು 3 ವರ್ಷ ನೀವು ಥಿಯರಿ ಮತ್ತು ಪ್ರಾಕ್ಟಿಕಲ್ ಎಲ್ಲನೂ ಇಲ್ಲಿ ನೀವು ಸ್ಟಡಿ ಮಾಡ್ತೀರಾ. ಸೊ ಈ ಒಂದು ಸ್ಟಡಿನ 4 ವರ್ಷದ ಡಿಗ್ರಿ ಕೋರ್ಸ್ ಆಗುತ್ತೆ ಇದು. ಈ ಒಂದು 4 ವರ್ಷ ಡಿಗ್ರಿ ಕೋರ್ಸ್ ಕಂಪ್ಲೀಟ್ ಆದಮೇಲೆ ನೀವು ಒಬ್ಬರು ಏನಾಗ್ತೀರಪ್ಪ ಅಂತಂದರೆ ರೆಸ್ಪಿರೇಟರಿ ಕೇರ್ ಟೆಕ್ನಾಲಜಿಸ್ಟು, ರೆಸ್ಪಿರೇಟರಿ ಕೇರ್ ಟೆಕ್ನಿಷಿಯನ್ಸು, ಅಥವಾ ರೆಸ್ಪಿರೇಟರಿ ಥೆರಪಿಸ್ಟ್ಗಳಾಗಿ ಕೆಲಸವನ್ನು ನೀವು ಮಾಡ್ತೀರಾ. ಅಥವಾ ಅಂದರೆ ನಿಮಗೆ ಒಂದು ಡೆಸಿಗ್ನೇಷನ್ ಕೊಡ್ತಾರೆ, ರೆಸ್ಪಿರೇಟರಿ ಥೆರಪಿಸ್ಟ್ ಅಂತ ನಿಮಗೆ ಡೆಸಿಗ್ನೇಷನ್ ಕೊಡ್ತಾರೆ. ಸೊ ಈ ಒಂದು ಏನಿದೆ, ಈ ಒಂದು ಕೋರ್ಸದಲ್ಲಿ ನೀವು ಕಂಪ್ಲೀಟ್ ಮಾಡಿದ ಮೇಲೆ ಜಾಬ್ಗಳನ್ನು ಮಾಡ್ಬೋದು. ಇಲ್ಲಪ್ಪ ಅಂದರೆ MSc ರೆಸ್ಪಿರೇಟರಿ ಟೆಕ್ನಿಷಿಯನ್ ಕೋರ್ಸ್ಗಳನ್ನು ಕೂಡ, ಅಂದರೆ ರೆಸ್ಪಿರೇಟರಿ ಕೇರ್ ಟೆಕ್ನಾಲಜಿ ಕೋರ್ಸನ್ನು MSc ಲೆವೆಲಲ್ಲಿ PhD ಲೆವೆಲಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು. ಸೊ ಇಲ್ಲಿ ನೀವು ಕೋರ್ಸ್ ಕಂಪ್ಲೀಟ್ ಆದಮೇಲೆ ಕೋರ್ಸದ ಅವಧಿಯಲ್ಲಿ ಏನು ಓದ್ತೀರ ಅಂದರೆ, ಲಂಗ್ಸಿಗೆ ಸಂಬಂಧಿಸಿದಂಥದ್ದು, ಬ್ಲಡ್ಗೆ ಸಂಬಂಧಿಸಿದಂತಹ, ಮತ್ತು ಲಂಗ್ಸ್ ಮೆಕ್ಯಾನಿಸಮ್ ಇರ್ಬೋದು, ಲಂಗ್ಸಿಗೆ ಯಾವೆಲ್ಲ ರೋಗಗಳು ಬರ್ತವೆ, ಲಂಗ್ಸ್ ಯಾವ ರೀತಿಯಾಗಿ ಮಾರ್ಪಾಡಾಗಿದೆ, ಆ್ಯನಾಟಮಿ, ಫಿಸಿಯಾಲಜಿ ಮತ್ತು ಪ್ಯಾಥಾಲಜಿಗಳನ್ನು ಇಲ್ಲಿ ನೀವು ಸ್ಟಡಿ ಮಾಡ್ತೀರಾ 3 ವರ್ಷ ಮತ್ತು 1 ತಿಂಗಳು ಇಂಟರ್ನ್ಶಿಪ್ಪಲ್ಲಿ. ಸೊ ಈ ಒಂದು ಕೋರ್ಸ್ ಕಂಪ್ಲೀಟ್ ಆದಮೇಲೆ ನೀವು ಪೇಷಂಟ್ಗಳಿಗೆ ಏನಪ್ಪ ಅಂತಂದರೆ, ಪೇಷಂಟ್ಗೆ ಅವರ ಒಂದು ರೆಸ್ಪಿರೇಟರಿಗೆ ಸ್ಟೇಟಸ್ ಯಾವ ರೀತಿಯಾಗಿದೆ, ಆಕ್ಸಿಜನ್ ಲೆವೆಲ್ ಎಷ್ಟಿದೆ, ಅದನ್ನು ನೀವು ಟ್ರ್ಯಾಕ್ ಮಾಡಲಿಕ್ಕೆ ನಿಮಗಲ್ಲಿ ICUಗಳಲ್ಲಿ ಹಾಕಿರ್ತಾರೆ. ಮತ್ತು ಡಯಾಗ್ನೋಸ್ ಮಾಡಲಿಕ್ಕೆ, ಅಂದರೆ ಯಾವ ಲಂಗ್ಸಿಗೆ ಯಾವ ಇನ್ಫೆಕ್ಷನ್ ಆಗಿದೆ ಅದನ್ನು, ಆಮೇಲೆ ಅದು ಲಂಗ್ಸ್ ಒಳಗಡೆ ವಿವಿಧ ಭಾಗಗಳು, ನಮ್ಮ ಲಂಗ್ಸ್ ಒಳಗಡೆ ಬೇರೆ ಬೇರೆ ಭಾಗಗಳಿದ್ದಾವೆ, ಅಲ್ಲಿ ಯಾವ ರೀತಿಯಾಗಿ ಏನೆಲ್ಲ ಒಂದು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನು ಪತ್ತೆ ಹಚ್ಚಲಿಕ್ಕೆ, ಆಮೇಲೆ ಅದಕ್ಕೆ ಯಾವ ರೀತಿಯಾದಂಥ ಥೆರಪಿಗಳನ್ನು ಕೊಡಬೇಕು. ಈಗ ಆಕ್ಸಿಜನ್ ಸಪ್ಲೈ ಮಾಡಬೇಕು, ಅವ್ರು ಆಕ್ಸಿಜನ್ ಸರಿಯಾಗಿ ತೊಗೊಳಕ್ಕೆ ಬರ್ತಾ ಇಲ್ಲ, ಅಂಥವ್ರುಗಳಿಗೆ ಆಕ್ಸಿಜನ್ ಹೆಂಗೆ ಸಪ್ಲೈ ಮಾಡಬೇಕು ಅನ್ನೋದನ್ನು ಇಲ್ಲಿ ನೀವು ಕೆಲಸವನ್ನು ಮಾಡ್ತೀರಾ. ಮತ್ತು ಅದು ವೆಂಟಿಲೇಷನ್ಸ್, ಈ ಕೋಮಾದಲ್ಲಿರ್ತಾರೆ ಅವರಿಗೆ ಪ್ರಾಪರಾಗಿ ಕೋಮಾದಲ್ಲಿರೋರಿಗೆ ಆಕ್ಸಿಜನ್ ಎಷ್ಟು ಸಪ್ಲೈ ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲಿ ನೀವು ಕೆಲಸಗಳನ್ನು ಮಾಡ್ತೀರಾ. ಸ್ಪೆಷಲಿ
ಹಾಸ್ಪಿಟ್ಲ್ಗಳಲ್ಲಿ CCU ICUಗಳಲ್ಲಿ ಎಮರ್ಜೆನ್ಸಿಗಳಲ್ಲಿ ನಿಮ್ಮಗಳಿಗೆ ಥೆರಪಿಸ್ಟಾಗಿ ಕೆಲಸವನ್ನು ತೊಗೊತಾರೆ ಕೆಲಸಕ್ಕೆ. ಆಮೇಲೆ ಏನಪ್ಪ ಅಂದರೆ ಹೋಮ್ ಕೇರ್ಗಳಲ್ಲಿ ಕೂಡ, ಅಂದರೆ ಈಗ ಒಂದು ಪೇಷಂಟ್ ಕೊಮ್ಮದಲ್ಲಿದೆ, ಮನೆಯಲ್ಲಿದೆ ಅದು, ಆವಾಗ ನೀವು ಹೋಮ್ ಕೇರಲ್ಲಿ ಕೂಡ ನೀವು ಏನು ಮಾಡ್ಬೋದು ಅಂದರೆ ರೆಸ್ಪಿರೇಟರಿ ಕೇರ್ ಟೆಕ್ನಾಲಜಿಸ್ಟಾಗಿ ಕೆಲಸವನ್ನು ಮಾಡ್ತೀರಾ. ಸೊ ಹೈಯರ್ ಎಜುಕೇಷನ್ ಕಾಮನ್ ಆಗಿ ನೀವು ಮಾಡ್ಕೊಳ್ಬೋದು. ಇನ್ ಅಡಿಷನಲಿ ಏನಪ್ಪ ಅಂದರೆ ನೀವು ಈ ರೆಸ್ಪಿರೇಟರಿ ಕೇರ್ ಕೋರ್ಸ್ ಮುಗಿದ ಮೇಲೆ ನೀವು ಟೀಚಿಂಗ್ ಪ್ರೊಫೆಷನಲ್ ಆಗಿ ಅಥವಾ ಕ್ಲಿನಿಕಲ್ ಟ್ರೈನಿಂಗ್ ಆಗಿ ನೀವು ಕೆಲಸವನ್ನು ಮಾಡ್ಬೋದು, ಅಥವಾ ಲೈಸೆನ್ಸನ್ನು ಸರ್ಟಿಫಿಕೇಟನ್ನು ತೊಗೊಂಡು, ಓಕೆ ಸರ್, ಲೈಸೆನ್ಸ್ ಸರ್ಟಿಫಿಕೇಟ್ ತೊಗೊಂಡು ನೀವೇನು ಮಾಡ್ಬೋದು ಅಂದರೆ ಪ್ರಾಕ್ಟೀಸ್ ಮಾಡ್ಬೋದು. ಆದರೆ ಕರ್ನಾಟಕದಲ್ಲಿ ಈ ಒಂದು ಲೈಸೆನ್ಸ್ ಸದ್ಯಕ್ಕೆ ಇಲ್ಲ, ಪ್ರಾಕ್ಟೀಸ್ ಮಾಡಲಿಕ್ಕೆ ಇಲ್ಲ. ಆದರೆ ನೀವು ಡಾಕ್ಟರ್ ಅಂಡರಲ್ಲಿ ಕೆಲಸವನ್ನು ಮಾಡ್ಬೋದು. ಸೊ ನೋಡಿ, ಕೋರ್ಸ್ ಫೀಸ್ ಎಷ್ಟಿರುತ್ತೆ ಅಂತಂದರೆ ಇಲ್ಲಿ ಕರ್ನಾಟಕದಲ್ಲಿ ಗೌರ್ಮೆಂಟ್ ಫೀಸ್ ಆದರೆ 20,000 ರೂಪಾಯಿ ಒಳಗಡೆ ಇರುತ್ತೆ. ಗೌರ್ಮೆಂಟ್ ಫೀಸ್ ಆದರೆ 20,000 ರೂಪಾಯಿ ಒಳಗಡೆ ಇರುತ್ತೆ. ಬಟ್ ಪ್ರೈವೇಟ್ಗಳಲ್ಲಿ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಅಪ್ ಟು ನಿಮಗೆ 1 ಲಕ್ಷ ತನಕ ಫೀಸ್ ಆಫರನ್ನು ಮಾಡ್ತಾರೆ, ಡೈರೆಕ್ಟ್ ಹೋಗಿ ಅಡ್ಮಿಷನ್ ಮಾಡಿಸೋದಾದರೆ. ಓಕೆ, ಸೊ ಇಲ್ಲಿ ಏನಪ್ಪ ಅಂತಂದರೆ ಕಾಮನ್ ಆಗಿ ನೀವು ಇದು ಜಾಬ್ ಎಲ್ಲೆಲ್ಲಿ ಮಾಡ್ಬೋದು. ಒಂದು ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ ಅಂತ ಮಾಡ್ಬೋದು, ಜಾಸ್ತಿ ಇರೋದು ಪ್ರೈವೇಟ್ ಸೆಕ್ಟರ್ಗಳಲ್ಲಿ, ಗೌರ್ಮೆಂಟಲ್ಲಿ ತುಂಬ ಕಡಿಮೆ. ಪ್ರೈವೇಟ್ಗಳಲ್ಲಿ ನೀವು ಮಾಡ್ಬೋದು, ಲೆಕ್ಚರರ್ ಕೆಲಸ ಮಾಡ್ಬೋದು. ಆಮೇಲೆ ಎಲ್ಪ ಅಂತಂದರೆ ಮೆಡಿಕಲ್ ಡಾಟಾ ಎಂಟ್ರಿ ಆಪ್ರೇಟರಾಗಿ ಕೆಲಸ ಮಾಡ್ಬೋದು, ಎಮರ್ಜೆನ್ಸಿ ರೂಮ್ಗಳಲ್ಲಿ ನರ್ಸಾಗಿ ಕೆಲಸ ಮಾಡ್ಬೋದು. ಆಮೇಲೆ ಸ್ಪೆಷಲಿ ನೀವು ರಿಸರ್ಚ್ ಲ್ಯಾಬೊರೇಟ್ರಿಗಳಲ್ಲಿ ಮಾಡ್ಬೋದು. ಆಮೇಲೆ ಉದಾಹರಣೆಗೆ ಎಲ್ಲಿಪ್ಪ ಅಂತಂದರೆ ಗೌರ್ಮೆಂಟ್ ಸೆಕ್ಟರ್ಗಳಲ್ಲಿ, ರೆಡ್ ಕ್ರಾಸ್ ಸಂಸ್ಥೆಗಳಲ್ಲಿ, ಏಮ್ಸ್ಗಳಲ್ಲಿ ಕೂಡ ಜಾಬ್ ತೊಗೊತಾ ಇದ್ದಾರೆ. ಮೆಟ್ರೋ ಹಾಸ್ಪಿಟ್ಲ್ಗಳಲ್ಲಿ, ಪೋರ್ಟೀಸು, ಆರ್ಫನ್ಸ್ ಹಾಸ್ಪಿಟ್ಲ್ಗಳಲ್ಲಿ, ಅಪೋಲೋ ಹಾಸ್ಪಿಟ್ಲ್ಗಳಲ್ಲಿ ಮತ್ತು ಮೇದಾಂತ ಹಾಸ್ಪಿಟ್ಲ್ಗಳಲ್ಲಿ, ಇಂಥವು ಪ್ರೈವೇಟ್ ಸೆಕ್ಟರ್ಗಳಲ್ಲಿ ನೀವು ಜಾಬ್ ಮಾಡ್ಬೋದು. ಸೊ ಜಾಬ್ ಮಾಡಬೇಕಾದ್ರೆ ನಿಮ್ಮ ಸ್ಯಾಲ್ರಿ ಎಷ್ಟು ಕೊಡ್ತಾರೆ? ಸ್ಟಾರ್ಟಿಂಗಲ್ಲಿ 15,000 18,000 ರೂಪಾಯಿ ಕೊಡ್ತಾರೆ. ಸ್ಟಾರ್ಟಿಂಗಲ್ಲಿ ಸದ್ಯನ ಪ್ರೆಸೆಂಟಿಗೆ 15,000 18,000 ರೂಪಾಯಿ ಸ್ಟಾರ್ಟಿಂಗ್ ಫ್ರೆಷರ್ಗೆ ಕೊಡ್ತಾರೆ. ಮತ್ತು ನೀವು 1 ವರ್ಷ ಎಕ್ಸ್ಪೀರಿಯನ್ಸ್ ಆದಮೇಲೆ ನಿಮಗೆ 25,000 35,000 ತನಕ ಸ್ಯಾಲ್ರಿನ ಕೊಡ್ತಾರೆ.